ಹೇ ಗೈಸ್, ವಾಟ್ಸಪ್ ಎಲ್ಲ ಹೇಗಿದ್ದೀರಾ ಗೈಸ್? ವೆಲ್ಕಮ್ ಬ್ಯಾಕ್. ಆರಾಮಾಗಿದ್ದೀರಾ ಅಲ್ವಾ? ಐ ನೋ ಎವ್ರಿಬಡಿ ಈಸ್ ಗೋಯಿಂಗ್ ಥ್ರೂ ಲಾಟ್, ಬಟ್ ಯಾರಾದರೂ ಕೇಳಿದ್ರೆ ವಿ ಆಲ್ವೇಸ್ ಹೌದು, ಆಲ್ ಗುಡ್, ಎಲ್ಲ ಚೆನ್ನಾಗಿದೆ, ಆರಾಮಾಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಅದೇ ಕ್ಯಾಟಗಿರಿಗೆ ಸೇರ್ತೀನಿ. ಅಂದರೆ ನಮಗೆ ಗೊತ್ತಿರೋರು ಅಂದರೆ ಹತ್ರದಿಂದ ನೋಡಿರ್ತಾರಲ್ವ, ಸೊ ಅವರಿಗೆಲ್ಲ ಗೊತ್ತಿರುತ್ತೆ ನಮ್ಮ ಲೈಫ್ ಹೆಂಗಿರುತ್ತೆ ಅಂತ. ಬಟ್ ದೂರದಲ್ಲಿರೋರಿಗೆ ಅಷ್ಟೊಂದು ಗೊತ್ತಿರಲ್ಲ. ಸೊ ಅವಾಗ ಓಕೆ, ಆಲ್ ಗುಡ್ ಅಂತ ಹೇಳೋದು. ಅಂದರೆ ನಮ್ಮ ಹ್ಯೂಮನ್ ನೇಚರೇ ಹೆಂಗೆ ಅಲ್ವಾ ಗೈಸ್? ನಮ್ಮ ಲೈಫಲ್ಲಿ ಏನೇ ನಡೀತಾ ಇದ್ರೂ ಯಾರಾದರೂ ಕೇಳಿದಾಗ ಎಲ್ಲ ಚೆನ್ನಾಗಿದೆ ಅಂತ ಹೇಳಿರ್ತೀವಿ. ಬಿಕಾಸ್ ನೋ ಬಡಿ ಕೇರ್ಸ್ ಅಲ್ವಾ? ಯಾರೂ ಕೇರೇ ಮಾಡಲ್ಲ. ಅವ್ರ ಲೈಫಲ್ಲೂ ಬೇಜಾನಿರುತ್ತೆ. ಅದಕ್ಕೆ ಐ ಮೀನ್ ಒಂದಷ್ಟು ಜನ ಕೇರ್ ಮಾಡಲ್ಲ. ಹಾಗೆ ಅನ್ನೋ ಕಂಪ್ಲೇಂಟ್ಸ್ ನಾನು ಏನೂ ಕಮೆಂಟ್ ಮಾಡ್ತಾಯಿಲ್ಲ ಇಲ್ಲಿ. ಓಕೆ, ಸುಮ್ಮನೆ ಹಂಗೆ ಕ್ಯಾಶುವಲ್ ಹಂಗೆ ಮಾತಾಡ್ತಾ ಇದ್ದೀನಿ. ಬಟ್ ನನ್ನ ಲೈಫು ಪರವಾಗಿಲ್ಲ, ಚೆನ್ನಾಗೇ ಇದೆ. ಇಲ್ಲಿ ತುಂಬ ಹ್ಯಾಪಿಯಾಗಿದ್ದೀನಿ. ಮತ್ತು ಏನು ಹೇಳ್ತಾರೆ, ನೆಮ್ಮದಿಯಾಗಿದೆ ಜೀವನ. ಕಂಟ್ರಿ ಸೈಡ್ ಜೀವನ ನೆಮ್ಮದಿಯಾಗೇ ಇರುತ್ತೆ ಗೈಸ್. ಸ್ವಲ್ಪ ಇನ್ಕನ್ವೀನಿಯನ್ಸಸ್ ಬಿಟ್ಟು ಇನ್ನೆಲ್ಲನೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಅಂದರೆ ನೀವು ಹೊಂದ್ಕೊಳ್ತೀರಾ ಅಂದರೆ ಸೊ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ಆಮೇಲೆ ಜಾಸ್ತಿ ಫ್ರೀಡಮ್ ನನಗೆ, ಅದೇನೋ ಗೊತ್ತಿಲ್ಲ, ಫ್ರೀಡಮ್ ಮೊದಲಿಂದನೂ ನನಗಿದೆ. ಆಮೇಲೆ ಅದೇ ಮನುಷ್ಯನ ಲೈಫಲ್ಲಿ ಅಂದರೆ ಎಲ್ಲನೂ ಚೆನ್ನಾಗಿರಲ್ಲ. ಸೊ ಯಾವುದಾದ್ರೂ ಒಂದು ಕೊರತೆ ಇದ್ದೇ ಇರುತ್ತೆ, ಯಾವುದಾದ್ರೂ ಒಂದು ಏನು ಹೇಳ್ತಾರೆ ಒಂದು ಡಾಟ್ ಇದ್ದೇ ಇರುತ್ತೆ. ಸೊ ಹಾಗೆ ನನ್ನ ಲೈಫಲ್ಲಿ ಅದೇ ಹೆಲ್ತ್ ಸರಿ ಇಲ್ಲ. ಮತ್ತೇನೋ ಅದ್ರ ಬಗ್ಗೆ ಹೇಳೋದಕ್ಕೂ ಅಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಂದರೆ ಸರ್ಜರಿ ಆದಮೇಲೆ ನೋಡೋಣ ಬೆಟರ್ ಆಗುತ್ತೆ ಅಂತ, ಅದೊಂದು ಹೋಪ್ ನನಗೆ. 70% ನನ್ನ ಹೆಲ್ತ್ ಬೆಟರ್ ಆಗುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ಇಲ್ಲಿ ಮಳೆ ಬರ್ತಾ ಇರುತ್ತೆ ಗೈಸ್, ಆಗಾಗ ಮಳೆ ಬರ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಮಳೆ ಬೇಕು, ಏಕೆಂದರೆ ನಾವು ರಾಗಿ ಎಲ್ಲ ಬಿತ್ತಿದ್ದೀವಿ. ಮಳೆ ಬೇಕೇ ಬೇಕಾಗುತ್ತೆ. ನನಗೆ ಮಳೆಗಾಲ ಅಂದರೆ ತುಂಬ ಇಷ್ಟ. ನಿಮ್ಮೆಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಯಾಕಂದರೆ ನಾನು ತುಂಬ ಸಲ ಹೇಳಿದ್ದೀನಿ ಮಳೆಗಾಲ ನನ್ನ ಫೇವ್ರೇಟ್ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಇನ್ಕನ್ವೀನಿಯನ್ಸಸ್ ಇದ್ದೇ ಇರುತ್ತೆ ಮಳೆಗಾಲದಲ್ಲಿ. ಆದರೂ ಏನೋ ಒಂಥರ ಚೆನ್ನಾಗಿರುತ್ತೆ. ಮೋಡಿ ಥರ ಅನ್ನಿಸ್ತಾ ಇರುತ್ತೆ. ಏನೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಆಗೋಲ್ಲ. ಒಳಗಡೆ ಬೆಡ್ಶೀಟ್ ಹೊತ್ಕೊಂಡು ಬೆಚ್ಚಗೆ ಕುತ್ಕೊಂಡು ಬೇಡ, ಅಥವಾ ಬಿಸಿ ಏನಾದರೂ ಕುಡಿತಾ ಇರೋಣ ಗಂಟೆಗೆ ಒಂದೊಂದು ಸಲ ಅನ್ನಿಸ್ತಾ ಇರುತ್ತೆ. ಬಟ್ ಏನು ಮಾಡೋದು, ನನ್ನ ಆಫೀಸ್ ಕೆಲಸ ಬೇಜಾನಿದೆ. ಇಷ್ಟ ಇಲ್ಲ ಅಂದರೂ ಕೆಲಸ ಮಾಡ್ತಾನೆ ಇರಬೇಕು. ಏನು ಮಾಡೋದು ಗೈಸ್, ಲೈಫ್ ನಡಿಬೇಕಲ್ವಾ? ಸೊ ಅದಕ್ಕೆ ನನಗೆ ಗೊತ್ತು. ಅಂದರೆ ನಾವು ತುಂಬ ಜನ ಇಷ್ಟ ಇಲ್ಲ ಅಂದರೂ ಕೆಲಸ ಮಾಡ್ತೀವಿ ಸ್ಯಾಲ್ರಿಗೋಸ್ಕರ. ಲೈಫ್ ನಡಿಬೇಕಲ್ವ, ಕಮಿಟ್ಮೆಂಟ್ಸು ಅಂತ. ಸೊ ಹಾಗೆ ನಾನು ಸದ್ಯಕ್ಕೆ ನಾನು ಅದೇ ಥರ ಇದ್ದೀನಿ. ಏಕೆಂದರೆ ನನ್ನ ಜಾಬು ನನ್ನ ಪ್ರೈಮರಿ ಇನ್ಕಮ್ ಸೋರ್ಸು, ಅದಕ್ಕೆ. ಸೊ ಆಮೇಲೆ ನಾಟ್ ಮಚ್ ಹ್ಯಾಪ್ನಿಂಗ್ ನನ್ನ ಲೈಫಲ್ಲಿ. ಅದೇ ಆಫೀಸ್ ಕೆಲಸ, ಆಮೇಲೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಮನೆ ಕೆಲಸಗಳು ಮಾಡೋದು, ಅದು ಮಾಡೋದು, ಇದು ಮಾಡೋದು, ಇನ್ನೂ ಮಾಡೋ ಕೆಲಸಗಳು ಬೇಜಾನಿದೆ. ಆಮೇಲೆ ನಂದೊಂದು ಸ್ಮಾಲ್ ಬಿಸ್ನೆಸ್ ಶಾಪ್ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ. ಅಂದರೆ ಲೇಬರ್ ಬಂದು ಮಾಡೋ ಥರ ಒಂದು ದಿನದ ಕೆಲಸ ಇದೆ. ಆದರೆ ಲೇಬರೇ ಬರ್ತಾಯಿಲ್ಲ. ಅಂದರೆ ಅವರು ನಮ್ಮೂರಲ್ಲೇ ಇದ್ದಾರೆ. ನಾನು ದಿನ ಫೋನ್ ಮಾಡ್ತಾ ಇರ್ತೀನಿ, ನಾವು ಮನೆಯೆಲ್ಲ ಕಳಿಸ್ತಾ ಇರ್ತೀನಿ, ಅವ್ರ ಮನೆ ಹತ್ರ ಹೋಗಿ ನೋಡ್ಕೊಂಡು ಬಾ, ಅಂದರೆ ಸ್ವಲ್ಪ ಪ್ರೆಷರ್ ಹಾಕು ಬಂದು ಹೋಗಲಿ ಅಂತ. ಬಟ್ ಅವ್ರು ಯಾವುದೋ ದೊಡ್ಡ ಪ್ರಾಜೆಕ್ಟ್ ಎಲ್ಲ ಒಪ್ಕೊಂಡಿದ್ದಾರಂತೆ. ಸೊ ಅವರೆಲ್ಲ ಒಂದು ದಿನದ ಸಣ್ಣ ಕೆಲಸಕ್ಕೆಲ್ಲ ಬರಲ್ಲ. ಐ ಮೀನ್ ದಟ್ ಮೇಕ್ಸ್ ಸೆನ್ಸ್ ಅಲ್ವಾ? ಅರ್ಥ ಆಗುತ್ತೆ ಏನು ಮಾಡೋದು. ಬಟ್ ನನಗೆ ಅದೊಂದು ಸಣ್ಣ ಕೆಲಸ ಆದ್ರೂ ಒಂಥರ ಬಿಗ್ ಡೀಲ್, ದೊಡ್ಡ ಕೆಲಸ ಆಯಿತು ಅನ್ನೋ ಥರ. ಅದು ಟ್ರೈ ಮಾಡ್ತಾಯಿದ್ದೀವಿ ನಾನು ಅಮ್ಮ, ಆದರೆ ಆಗ್ತಾನೆ ಇಲ್ಲ. ಅಂದರೆ ನಾನು ಇದು ಒಂದು ಸ್ವಲ್ಪ ಸೈಡಿಗೆ ಇಟ್ಟಿದ್ದೆ. ನಂದು ಸ್ಮಾಲ್ ಬಿಸ್ನೆಸ್ ಎಲ್ಲ ಈ ಸರ್ಜರಿ ಎಲ್ಲ ಆಗಿಬಿಟ್ಟು ರಿಕವರಿ ಮಾಡ್ಕೊಂಡ್ಮೇಲೆ ಮಾಡೋಣ ಅಂತ. ಬಟ್ ಆದರೂ ಏನೋ ಮನಸ್ಸು ತಡೆಯೋದೇ ಇಲ್ಲ ಗೈಸ್. ಕೆಲಸಗಳಾಗಿಲ್ಲ ಅಂದರೆ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ. ಮಾಡಿಸ್ಬೇಕು, ಅದನ್ನು ಮಾಡಿಸ್ಬೇಕು, ಟ್ರೈ ಮಾಡ್ತಾ ಇರಬೇಕು ಅಂತ. ಸೊ ನಾನು ಹಾಗೆ ಟ್ರೈ ಮಾಡ್ತಾ ಇರ್ತೀನಿ. ಮತ್ತು ಅದಾದಮೇಲೆ ಇನ್ನೊಂದು ವಿಷಯ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಏಕೆಂದರೆ ಇದ್ರ ಬಗ್ಗೆ ನನಗೆ ತುಂಬ ಮೆಸೇಜಸ್ ಬರ್ತಾ ಇರುತ್ತೆ, ತುಂಬ ಕ್ವೆಶನ್ಸ್ ಬರ್ತಾ ಇರುತ್ತೆ. ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ನನಗೆ ಯಾವ ಥರ ಹೆಲ್ತ್ ಇಶ್ಯೂಸ್ ಇದೆ ಮತ್ತು ಯಾವ ಥರ ಡಿಸೀಸ್ ಇದೆ ಅಂತ ಹೇಳ್ಬಿಟ್ಟು. ಮತ್ತು ತುಂಬ ಜನ ನನಗೆ ಏನೇನೋ ರೆಕಮೆಂಡ್ ಮಾಡ್ತಾಯಿದ್ರ, ಮತ್ತು ಅಡ್ವೈಸ್ ಎಲ್ಲ ಕೊಡ್ತಾಯಿದ್ರ, ಹಂಗೆ ಮಾಡಿ ಹಿಂಗೆ ಮಾಡಿ, ಆಯುರ್ವೇದಿಕ್ ಮೆಡಿಸಿನ್ ಟ್ರೈ ಮಾಡಿ, ಮತ್ತು ಹರ್ಬಲ್ ಲೈಫು ಮತ್ತು ಹರ್ಬಲ್ ಮೆಡಿಸಿನ್. ನನಗೆ ಗೊತ್ತಿಲ್ಲ ಹರ್ಬಲ್ ಮೆಡಿಸಿನ್ ಎಕ್ಸಿಸ್ಟ್ ಇದೆಯೋ ಇಲ್ವೋ ಅಂತ. ಆಮೇಲೆ ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ಸ್ಪಿರಿಚುವಲ್ ಹೀಲಿಂಗ್ ಮಾಡಿ, ಫಿಸಿಕಲ್ ಹೀಲಿಂಗ್ ಮಾಡಿ, ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ, ಮತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹರಕೆ ಮಾಡ್ಕೊಳ್ಳಿ,
ಆಮೇಲೆ ಆ ಯೂಟ್ಯೂಬ್ ಚಾನಲ್ ನೋಡಿ ಯೂಟ್ಯೂಬ್ ಚಾನಲ್ ನೋಡಿ ಅಂತ. ಥ್ಯಾಂಕ್ ಯು ಸೊ ಮಚ್ ಗೈಸ್, ಅಪ್ರಿಷಿಯೇಟೆಡ್. ಅಂದರೆ ಅದೆಲ್ಲ ನಿಮ್ಮ ವಿಷಯದಲ್ಲಿ ವರ್ಕ್ ಆಗಿರುತ್ತೆ ಅಂದ್ಕೊಳ್ತೀನಿ. ವರ್ಕ್ ಆಗಿಲ್ಲ, ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಯಾರೂ ಸಹ ಮಾತಾಡೋದು ಇಲ್ಲ ಅದ್ರ ಬಗ್ಗೆ, ಮತ್ತು ಬೇರೆಯವ್ರಿಗೆ ರೆಕಮೆಂಡು ಮಾಡಲ್ಲ. ಬಟ್ ನನ್ನ ಹೆಲ್ತ್ ಇಶ್ಯೂಸ್ ಬಂದುಬಿಟ್ಟು 100% ಪ್ಯೂರ್ಲಿ ಮೆಡಿಕಲ್ ಕಂಡೀಷನ್, ಆಯಿತಾ. ಸೊ ನೀವೇನು ಸೊಲ್ಯೂಷನ್ ಕೊಡ್ತಾಯಿದ್ರ ಅದು ಯಾವುದೂ ವರ್ಕ್ ಆಗೋದಿಲ್ಲ. ಸೊ ಅದಕ್ಕೆ ನಾನು ಸರ್ಜರಿನ ಚೂಸ್ ಮಾಡ್ಕೊಂಡಿದ್ದು, ಮತ್ತು ಡಾಕ್ಟರು ಸರ್ಜರಿನ ನನಗೆ ರೆಕಮೆಂಡ್ ಮಾಡಿರೋದು. ಆದರೆ ನಿಮಗೆ ಯಾರಿಗೂ ಗೊತ್ತಿರಲಿಲ್ಲ ಅಲ್ವಾ ನನಗೆ ಯಾವ ಥರ ಡಿಸೀಸ್ ಇದೆ ಅಂತ ಹೇಳಿಬಿಟ್ಟು. ಅಂದರೆ ನಾನು ತುಂಬ ಜನಕ್ಕೆ ಮೆಸೇಜಲ್ಲಿ ಹೇಳಿದ್ದೀನಿ, ಕಾಮೆಂಟ್ಸಲ್ಲೂ ಹೇಳಿದ್ದೀನಿ. ಬಟ್ ನನಗೆ ಒಂಥರ ಅಂದರೆ ಯಾರೋ ಕೇಳ್ದಾಗ ಹೇಳ್ಬೋದು, ಬಟ್ ಅಂದರೆ ಓಪನ್ ಆಗಿ ಹೇಳ್ಕೊಳೋಕ್ಕೆ ನನಗೇನು ಒಂದ್ಸಲ. ಬಟ್ ಆದ್ರೂ ಅಂದರೆ ನಿಮಗೆಲ್ಲ ಇದ್ರ ಬಗ್ಗೆ ತಿಳ್ಕೊಳೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಈಗಂದರೆ ಇದು ಒಂದು ರೇರ್ ಡಿಸೀಸು, ಮತ್ತು ಕಡಿಮೆ ಇದರಲ್ಲಿ ಬರುತ್ತೆ, ಅಂದರೆ ಕಡಿಮೆ ಪರ್ಸೆಂಟೇಜಲ್ಲಿ ಬರುತ್ತೆ. ಇಂಡಿಯಾದಲ್ಲಂತೂ ತುಂಬ ಅಂದರೆ ತುಂಬ ಕಡಿಮೆ. ಬಟ್ ನೋಡಿ ನನಗೆ ಬಂದಿದೆ, ದಟ್ಸ್ ಓಕೆ. ಸೊ ಅದಕ್ಕೆ ನಾನು ಇದ್ರ ಬಗ್ಗೆ ಓಪನ್ ಆಗಿ ಮಾತಾಡೋದಕ್ಕೆ ಹೋಗಲ್ಲ. ಒಂದಷ್ಟು ಜನಕ್ಕೆ ಆಲ್ರೆಡಿ ಗೊತ್ತಿದೆ, ನಾನು ಮೆಸೇಜಲ್ಲಿ ರೆಸ್ಪಾಂಡ್ ಮಾಡಿದ್ದೀನಿ, ಗೊತ್ತಿದ್ರೆ ಇಟ್ಸ್ ಓಕೆ. ಸೊ ಇದನ್ನೆಲ್ಲ ಹೇಳ್ಬೇಕು ಅಂದ್ಕೊಂಡಿದ್ದೆ ಗೈಸ್, ಯಾಕಂದರೆ ನಿಮ್ಮದು ಕಾಮೆಂಟ್ಸು ಮೆಸೇಜೆಲ್ಲ ನೋಡಿದಾಗ ನನಗೆ ಅಯ್ಯೋ ಇವ್ರಿಗೇನೂ ಗೊತ್ತೇ ಇಲ್ಲ, ಏನೇನೋ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದೆ. ಬಟ್ ಹೋಪ್ ನೀವು ಯಾರೂ ಇದನ್ನು ನೆಗೆಟಿವ್ ಆಗಿ ತೊಗೊಳಲ್ಲ. ಅಂದರೆ ನಿಮ್ಮ ರೆಕಮೆಂಡೇಷನು, ಸಜೆಷನ್ಸು ಅದೆಲ್ಲ ನಾನು ನೆಗೆಟಿವಾಗಿ ತೊಗೊಂಡಿಲ್ಲ. ಸೊ ಇದನ್ನು ನಾನು ನಿಮ್ಗೆ ಹೇಳಬೇಕಾಗಿತ್ತು ಗೈಸ್, ಯಾಕಂದರೆ ನಿಮ್ಮ ಮೆಸೇಜಸ್ಸು, ಕಾಮೆಂಟ್ಸ್ ಎಲ್ಲ ನೋಡಿದಾಗ ನನಗೆ ಅಯ್ಯೋ ಇವ್ರು ಏನೇನೋ ಹೇಳ್ತಾ ಇದ್ದಾರಲ್ವಾ ಅಂತ. ಐ ಮೀನ್ ಐ ಆಮ್ ನಾಟ್ ಬೀಯಿಂಗ್ ರೂಡ್, ಆಯಿತಾ. ಅಂದರೆ ಜಸ್ಟು ನಿಮಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಅಂದರೆ ನನ್ನ ಕಂಡೀಷನ್ ಸ್ವಲ್ಪ ಡಿಫ್ರೆಂಟ್ ಇದೆ, ಇದೆಲ್ಲ ವರ್ಕ್ ಆಗಲ್ಲ ಅಂತ. ಹೋಪ್ ಎಲ್ಲರೂ ಇದನ್ನು ಪಾಸಿಟಿವ್ ಆಗಿ ತೊಗೊತೀರಿ ಅಂದ್ಕೊತೀನಿ. ಸೊ ಮತ್ತು ಇದನ್ನು ನಾನು ಮೆನ್ಷನ್ ಮಾಡಬೇಕು, ಬಿಕಾಸ್ ತುಂಬ ಮೆಸೇಜಸ್ಸು ಮತ್ತು ಕಾಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ. ಎಲ್ಲದಕ್ಕೂ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ರೆಸ್ಪಾಂಡ್ ಮಾಡೇ ಮಾಡ್ತೀನಿ. ನಾನು ಫುಲ್ ಟೈಮ್ ವರ್ಕ್ ಮಾಡೋದ್ರಿಂದ ನನಗೆ ಅಷ್ಟೊಂದು ಏನಕ್ಕೂ ಟೈಮ್ ಸಿಗೋಲ್ಲ, ಆಯಿತಾ. ಹೋಪ್ ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಮತ್ತು ನಿಮ್ಮ ಲವ್, ಸಪೋರ್ಟ್, ಕೇರ್, ಕೈಂಡ್ನೆಸ್ ಎಲ್ಲದಕ್ಕೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್, ಆಯಿತಾ. ಟೇಕ್ ಕೇರ್ ಗೈಸ್, ಬಾಯ್.